ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಗುಂಡಯ್ಯಗಳ ಪುಣ್ಯಶ್ರೀ ಕೇತಲಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಅದೆಂತೆಂದಡೆ ಭಿಕ್ಷಲಿಂಗಾರ್ಪಿತಂ ಗತ್ವ ಭಕ್ತಸ್ಯ ಮಂದಿರಂ ತಥಾ ಜಾತಿ ಜನ್ಮ ರಜೋಚ್ಚಿಷ್ಟಂ ಪ್ರತ್ಯಸ್ಯ ವಿವರ್ಜಿತಃ. ಇಂತೆಂದುದಾಗಿ ಕಾಣದುದನೆ ಚರಿಸದೆ ಕಂಡುದನು ನುಡಿಯದೆ ಕಾಣದುದನು ಕಂಡುದನು ಒಂದೇ ಸಮವೆಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬೆನು. ಕುಂಬೇಶ್ವರ ಲಿಂಗವೆಂಬೆನು. ಯಾವುದೇ ಜಾತಿಯವರಾಗಿರಲಿ ಲಿಂಗವನ್ನು ಧರಿಸಿದರೆ ಅವರು ಲಿಂಗವಂತರು. ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಕ್ಕೆ ಅರ್ಪಿತವ ಮಾಡುವಾಗ ಸಂಶಯವಿಲ್ಲದಿರಬೇಕು. ಈ ಮಾತನ್ನ ಸಮರ್ಥಿಸಿಕೊಳ್ಳಲು ಸಂಸ್ಕೃತ ಆಕರದ ಉಲ್ಲೇಖವನ್ನ ಮಾಡುತ್ತಿದ್ದಾರೆ ಕೇತಲಾದೇವಿಯವರು. ಇವರು ವಿದ್ಯಾವಂತೆ ಅಷ್ಟೇ ಅಲ್ಲ, ಸಂಸ್ಕೃತವನ್ನ ಬಲ್ಲವರು ಕೂಡ ಆಗಿದ್ದಾರೆ ಅಂತ ಅನಿಸುತ್ತೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಇದರಲ್ಲಿ ನಂಬಿಕೆಯುಳ್ಳ ಕೇತಲಾದೇವಿಯವರು ನಮ್ಮ ಕಣ್ಣಿಗೆ ಗೋಚರಿಸದ, ನಮ್ಮ ಅನುಭವಕ್ಕೆ ನಿಲುಕದ, ನಾವು ಕ್ರಿಯಾ ರೂಪಕ್ಕೆ ತರಲು ಸಾಧ್ಯವಲ್ಲದ ಮಾರ್ಗದಲ್ಲಿ ನಡೆಯದೇ ಇರುವುದು ಒಳ್ಳೆಯದು. ಕೆಲ ಪ್ರಸಂಗದಲ್ಲಿ ಕಂಡದ್ದನ್ನ ಕಂಡಂತೆ ನುಡಿಯುವುದು ಕಷ್ಟವೆನಿಸಬಹುದು. ಆಗ ನುಡಿಯದೆ ಮೌನಿಯಾಗಿರಬೇಕು. ಕಾಣದುದನ್ನ ಕಂಡುದನ್ನು ಒಂದೇ ಸಮವೆಂದು ಅರಿತರೆ ಅವರೇ ಲಿಂಗವಂತರಾಗುತ್ತಾರೆ ಎನ್ನುತ್ತಿದ್ದಾರೆ ಕೇತಲಾದೇವಿಯವರು. ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಅದೆಂತೆಂದಡೆ ಭಿಕ್ಷಲಿಂಗಾರ್ಪಿತಂ ಗತ್ವ ಭಕ್ತಸ್ಯ ಮಂದಿರಂ ತಥಾ ಜಾತಿ ಜನ್ಮ ರಜೋಚ್ಚಿಷ್ಟಂ ಪ್ರತ್ಯಸ್ಯ ವಿವರ್ಜಿತಃ. ಇಂತೆಂದುದಾಗಿ ಕಾಣದುದನೆ ಚರಿಸದೆ ಕಂಡುದನು ನುಡಿಯದೆ ಕಾಣದುದನು ಕಂಡುದನು ಒಂದೇ ಸಮವೆಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬೆನು. ಕುಂಬೇಶ್ವರ ಲಿಂಗವೆಂಬೆನು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣಾರ್ಥಿಗಳು.